ಉತ್ತರಕ್ಕೆ ಬಿಜೆಪಿ ಅಭ್ಯರ್ಥಿ ಅಂತಿಮ. ಉತ್ತರದಿಂದ ಆರ್ ಅಶೋಕ್ ಸ್ಪರ್ಧೆ. ಮೈಸೂರಿನಿಂದ ಡಿವಿ ಸದಾನಂದಗೌಡ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ. ಕಳ್ಳರಿಗೆ ಬೆವರಿಳಿಸಿದ ಖಾಕಿಗಳು. ಪೊಲೀಸ್ ಬಲೆಗೆ ಬಿದ್ದ ಚಾಣಾಕ್ಷ ಕಳ್ಳರು. ಕಳ್ಳತನ ಮಾಡಿದ ವಾಹನಗಳ ವಶ. ವಂಚನೆ ಮಾಡೋದೇ ಕಂಪನಿ ಕೆಲಸ. ವರ್ಷವೂ ಹೊಸ ಹೆಸರಲ್ಲಿ ಮೋಸ. ಸಿಕ್ಕಿಬಿದ್ದ ಕಂಪನಿ ಮಾಲೀಕ ಪೊಲೀಸರ ವಶ. ಕೊಳಕು ಗಲೀಜಿನ ಬೀಡು ಬೆಂಗಳೂರು ರೈಲ್ವೆ ನಿಲ್ದಾಣ. ಆದರೂ ದಕ್ಕಿದೆ ಪರಿಸರ ಸ್ನೇಹಿ ನಿಲ್ದಾಣ ಪಟ್ಟ. ಯಾವ ಪುರುಷಾರ್ಥಕ್ಕೆ ಈ ಪ್ರಶಸ್ತಿ? ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಭಾರೀ ಪೈಪೋಟಿ ನಡೆದಿದ್ದ ಬೆಂಗಳೂರು ಉತ್ತರಕ್ಕೆ ಬಿಜೆಪಿ ಅಭ್ಯರ್ಥಿಯ ಹೆಸರು ಅಂತಿಮವಾಗಿದೆ. ಉತ್ತರ ಕ್ಷೇತ್ರದಿಂದ ಆರ್ ಅಶೋಕ್ ಕಣಕ್ಕಿಳಿಯಲಿದ್ದಾರೆ. ಬೆಂಗಳೂರಿನಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಈ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇನ್ನು ಮೈಸೂರು ಕ್ಷೇತ್ರದಿಂದ ಡಿವಿ ಸದಾನಂದಗೌಡ ಸ್ಪರ್ಧೆಗೆ ಇಳಿಯಲಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆ ನಡೆಸಲಿದ್ದಾರೆ. ಹಲವು ದಿನಗಳಿಂದ ಭಾರಿ ಪೈಪೋಟಿಯ ಕ್ಷೇತ್ರ ಅಂತಾನೆ ಹೇಳದಂತಹ ಬೆಂಗಳೂರು ಉತ್ತರಕ್ಕೆ ಈಗ ಕೊನೆಗೂ ಒಂದು ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿದೆ. ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಆರ್ ಅಶೋಕ್ ಕಣಕ್ಕಿಳಿಯಲಿದ್ದಾರೆ ಅನ್ನುವಂತಹ ಮಾಹಿತಿ ಈಗ ಲಭ್ಯವಾಗಿದೆ. ಬೆಂಗಳೂರಿನಲ್ಲಿ ನಡೆದಂತಹ ಇವತ್ತಿನ ಕೋರ್ ಕಮಿಟಿ ಸಭೆಯಲ್ಲಿ ಒಂದು ಮಹತ್ವದ ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಇನ್ನು ಮೈಸೂರು ಕ್ಷೇತ್ರದಿಂದ ಡಿವಿ ಸದಾನಂದಗೌಡ ಅವರು ಸ್ಪರ್ಧೆಗಿಳಿದ್ರೆ ಉಡುಪಿ ಹಾಗೆಯೇ ಚಿಕ್ಕಮಗಳೂರು ಕ್ಷೇತ್ರದಿಂದ ಶೋಭಾ ಕರಂದ್ಲಾಜೆ ಸ್ಪರ್ಧೆಯನ್ನ ನಡೆಸಲಿದ್ದಾರೆ. ಈ ಒಂದು ಬೆಂಗಳೂರು ಉತ್ತರ ಕ್ಷೇತ್ರಕ್ಕಾಗಿ ಸಾಕಷ್ಟು ಪೈಪೋಟಿ ನಡೆದಿತ್ತು. ಅದರ ಜೊತೆಗೆ ಸಾಕಷ್ಟು ವಾದ ವಿವಾದಗಳು ಕೂಡ ನಡೆದಿದ್ವು. ಈ ಒಂದು ಕ್ಷೇತ್ರಕ್ಕೆ ನಾವೇ ಅಭ್ಯರ್ಥಿ ಆಗಬೇಕು ಅನ್ನುವಂತಹ ಸಾಲಲ್ಲಿ ಅಂದ್ರೆ ಅನೇಕರ ಒಂದು ಆಕಾಂಕ್ಷಿಗಳು ಇದ್ರು. ಈಗ ಬೆಂಗಳೂರು ಉತ್ತರಕ್ಕೆ ಕೊನೆಗೂ ಬಿಜೆಪಿ ತನ್ನ ಅಭ್ಯರ್ಥಿಯನ್ನ ಅಂತಿಮಗೊಳಿಸಿದೆ. ಆರ್ ಅಶೋಕ್ ಅವರು ಬೆಂಗಳೂರಿನ ಉತ್ತರ ಅಭ್ಯರ್ಥಿಯಾಗಿದ್ದಾರೆ. ಕಳ್ಳರು ಚಾಪೆ ಕೆಳಗೆ ನುಗ್ಗಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ನುಗ್ತಾರೆ. ಖತರ್ನಾಕ್ ವಾಹನ ಚೋರರನ್ನ ಬಂಧಿಸುವ ಮೂಲಕ ಪೊಲೀಸರು ವಾಹನ ಕಳ್ಳರಿಗೆ ನಡುಕ ಹುಟ್ಟಿಸಿದ್ದಾರೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ ನೋಡಿ ಹೇಗಿದೆ ಕೈಚಳಕ. ಚಾಣಾಕ್ಷತನದಲ್ಲಿ ಕಾರು ಕದಿಯೋ ಕೆಲಸಕ್ಕೆ ಹೋಗಿ ಸಿಕ್ಕಿ ಬಿದ್ದಿದ್ದಾನೆ. ಈತನ ಕೈಚಳಕದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ವಯಸ್ಸಿನ್ನು 19. ಹೆಸರು ಕಿಶನ್ ಅಲಿಯಾಸ್ ಕ್ಯಾನ್ ಹರೀಶ. ಮನೆಗಳ್ಳತನ ಮಾಡ್ತಿದ್ದ ಈತನಿಗೆ ಕಾರು ಕದಿಯೋ ಮನಸ್ಸಾಗಿಬಿಡ್ತು. ಹೀಗಾಗಿ ಅನ್ನಪೂರ್ಣೇಶ್ವರಿ ನಗರದ ಮನೆ ಮುಂದೆ ನಿಲ್ಲಿಸಿದ್ದ ಕಾರ್ ಕದ್ದೇ ಬಿಟ್ಟ. ಆದ್ರೀಗ ಜೈಲು ಸೇರಿದ್ದಾನೆ. ಇದಕ್ಕೂ 2 ದಿನಗಳ ಮುಂಚೆ ಕಾರಿನ ಮಾಲೀಕ ಮಂಜುನಾಥ್ ಮನೆಗೆ ಟಿವಿ ರಿಪೇರಿಗೆ ಹೋದಾಗ ಕಾರಿನ ಕೀ ಕದ್ದು ತಂದಿದ್ದ. 2 ದಿನದ ಬಳಿಕ ರಾತ್ರಿ 3 ಗಂಟೆ ಸುಮಾರಿಗೆ ಕಾರನ್ನು ಅಪಹರಿಸಿ ಸಿಕ್ಕಿ ಬಿದ್ದಿದ್ದಾನೆ. ಈ ಹಿಂದೆ ಕೂಡ ಈತ ಮನೆಯೊಂದರಲ್ಲಿ 75 ಗ್ರಾಂ ಚಿನ್ನ ಕದ್ದಿರೋದು ವಿಚಾರಣೆ ವೇಳೆ ಬಯಲಾಗಿದೆ. ಇನ್ನು ಮಂಡ್ಯ ಹುಡುಗರದ್ದು ಸೇಮ್ ಕೆಲಸ. ಆದ್ರೆ ಇವರು ಕದ್ದಿದ್ದು ಬೈಕ್ಗಳನ್ನ, ಬರೋಬ್ಬರಿ 22 ಬೈಕ್ಗಳನ್ನು. ಈ ಟೀಮ್ನ ಕ್ಯಾಪ್ಟನ್ ಮೋಹನ, ಮಂಜುನಾಥ್, ಅನಿಲ ಮತ್ತು ಶಿವಕುಮಾರ್ ಈತನ ಸಹವರ್ತಿಗಳು. ಒಳ್ಳೆ ಮೈಲೇಜ್ ಕೊಡೋ ಬೈಕ್ಗಳನ್ನೇ ಕದ್ದು ಮಂಡ್ಯ, ಕೆಆರ್ ಪೇಟೆ ಮುಂತಾದ ಕಡೆ 3-4 ಸಾವಿರಕ್ಕೆ ಸೇಲ್ ಮಾಡ್ತಾ ಇದ್ರು. ಜ್ಞಾನ ಭಾರತಿ ಪೊಲೀಸ್ ಸ್ಟೇಷನ್ ಲಿಮಿಟಲ್ಲಿ ನಮ್ಮ ಜ್ಞಾನ ಭಾರತಿ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ 4 ಜನ ಈ ಮೋಟರ್ ಬೈಕ್ ಅಫೆಂಡರ್ಸ್ಗೆ ಅರೆಸ್ಟ್ ಮಾಡಿ ಅವ್ರ ಕಡೆಯಿಂದ
22 ಮೋಟರ್ ಬೈಕ್ ಬೇರೆ ಬೇರೆ ಬ್ಯಾಂಗ್ಳೂರು ಸಿಟಿ ಮತ್ತು ರಾಮನಗರ ಡಿಸ್ಟ್ರಿಕ್ಟ್ ಮತ್ತು ಸರೌಂಡಿಂಗ್ ಏರಿಯಾದಲ್ಲಿ ಎಲ್ಲೆಲ್ಲಿ ಕಳ್ಳತನ ಮಾಡಿದ್ದು ಅಂತ 22 ಬೈಕ್ ರಿಕವರ್ ಮಾಡಲಾಗಿದೆ. ಇದರ ಸಂಬಂಧಪಟ್ಟಾಗಿ 9 ಕೇಸ್ ಆಗಲೇ ಎಲ್ಲಿ ಬೇರೆ ಕಡೆ ರಿಜಿಸ್ಟರ್ ಆಗಿ ನಮ್ಗೆ ಗೊತ್ತಾಗಿದೆ. ಉಳಿದು ಕೇಸಸ್ ಎಲ್ಲೆಲ್ಲಿ ರಿಜಿಸ್ಟರ್ ಆಗಿದೆ ಅದರ ಬಗ್ಗೆ ನಾವು ಈಗ ಇನ್ವೆಸ್ಟಿಗೇಷನ್ ಪತ್ತೆ ಮಾಡ್ತಾ ಇದ್ದೇವೆ. ಬೈಕ್ ಚೋರರ ವಿರುದ್ಧ ಒಟ್ಟು 9 ಕಡೆ ಪ್ರಕರಣ ದಾಖಲಾಗಿವೆ. ಕೊನೆಗೂ ಜ್ಞಾನ ಭಾರತಿ ಪೊಲೀಸರು ಇವರನ್ನ ಬಂಧಿಸಿ 9 ಲಕ್ಷ ಮೌಲ್ಯದ ಬೈಕ್ಗಳನ್ನು ವಶಕ್ಕೆ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಕ್ಯಾಮರಾಮನ್ ರವಿ ಜೊತೆ ಅಭಿಷೇಕ್ ಜಯಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಕುಡಿದು ವಾಹನ ಚಾಲನೆ ಮಾಡುವವರನ್ನ ಹಿಡಿದು ದಂಡ ವಿಧಿಸ್ತಾ ಇದ್ದ ಟ್ರಾಫಿಕ್ ಪೇದೆಯೊಬ್ಬರ ಮೇಲೆ ಕುಡಿದ ಮತ್ತಿನಲ್ಲಿದ್ದ ಇಬ್ಬರು ಮಾರಣಾಂತಿಕ ಹಲ್ಲೆ ನಡೆಸಿದ ಘಟನೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಕಾರಾಗೃಹದ ಮುಖ್ಯ ರಸ್ತೆಯಲ್ಲಿ ನಡೆದಿದೆ. ನಿನ್ನೆ ರಾತ್ರಿ ಹೊಸರೋಡು ಸಿಗ್ನಲ್ ಬಳಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಎಲೆಕ್ಟ್ರಾನಿಕ್ ಸಿಟಿ ಟ್ರಾಫಿಕ್ ಠಾಣೆಯ ಪೇದೆ ಆನಂದ್ ಮೇಲೆ ಹೊಸರೋಡಿನ ಆಂಟೋನಿ ಚೆನ್ನಪ್ಪ ಎಂಬುವವರು ಹಲ್ಲೆ ಮಾಡಿದ್ದಾರೆ. ಆರೋಪಿಗಳನ್ನು ಪರಪ್ಪನ ಅಗ್ರಹಾರ ಪೊಲೀಸರು ಬಂಧಿಸಿ ತನಿಖೆಯನ್ನ ಕೈಗೊಂಡಿದ್ದಾರೆ. ಒಂದು ಮೋಟರ್ ಸೈಕಲಲ್ಲಿ ಬರ್ತಿರ್ಬೇಕಾದ್ರೆ ಕುಡಿದು ಬರ್ತಿದ್ದಾರೆ ಅಂತ ಅವ್ರನ್ನ ನಿಲ್ಲಿಸಿ ತಪಾಸಣೆ ಮಾಡುವಾಗ ಅದರಲ್ಲಿ ಒಬ್ಬ ಹಿಂದೆ ಪಿಲಿಯನ್ ಕೂತಿದ್ದವನು ಅವನು ಕುಡಿದಿದ್ದ ಮೇಲೆ ನಮಗೆಲ್ಲ ಕುಡಿದವ್ರಿಗೆಲ್ಲ ನೀವು ಇಲ್ಲಿ ಕೇಸ್ ಹಾಕ್ತೀರ, ನಮಗೆಲ್ಲ ಭಾಳ ನೀವು ತೊಂದರೆ ಕೊಡ್ತಿರೋದು ಏಕಾಏಕಿ ನಮ್ಮ ಕಾನ್ಸ್ಟೇಬಲ್ಗೆ ಕೈಯಲ್ಲ. ಅದೊಂದು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವ ಸಂಸ್ಥೆ. ಆದರೆ ಆ ಸಂಸ್ಥೆಗಾಗಿ ದುಡಿತಾ ಇದ್ದ ನೌಕರರ ಬಗ್ಗೆ ಮಾಲೀಕರಿಗೆ ಕಾಳಜಿನೇ ಇರಲಿಲ್ಲ. ಪರಿಣಾಮ ಸಂಸ್ಥೆ ವಿರುದ್ಧ ನೌಕರರೆಲ್ಲ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಸೌಖ್ಯ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಮಲ್ಲೇಶ್ವರಂನ 8ನೇ ಕ್ಲಾಸ್ನಲ್ಲಿರುವ ಈ ಕಂಪನಿಯ ಕೆಲಸ ಜನರಿಗೆ ಮೋಸ ಮಾಡೋದು. ಈ ಕಂಪನಿಯಲ್ಲಿ ಹೆಲ್ತ್ ಕಾರ್ಡ್ ಮಾಡಿಸಿಕೊಂಡರೆ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ಪಡೆಯಬಹುದೆಂದು ಆಮಿಷ ಒಡ್ಡಿ ಮೋಸ ಮಾಡ್ತಿದೆ. ಕಳೆದ ವರ್ಷವೂ ಬೇರೆ ಕಂಪನಿಯ ಹೆಸರಲ್ಲಿ ಇದೇ ಕಂಪನಿ ಮೋಸ ಮಾಡಿತ್ತು. ಕಂಪನಿ ಶುರುವಾದಾಗಿನಿಂದ ಇಂದಿನವರೆಗೆ ನೌಕರರಿಗೆ ನಯಾ ಪೈಸೆ ಸಂಬಳ ನೀಡಿಲ್ಲ. ಸಂಬಳ ಕೇಳಿದರೆ ಕಂಪನಿಯ ಮಾಲೀಕನಾಗಿರುವ HS ಮೋಹನ್ ಕುಮಾರ್ ಹಾಗೂ ಡೈರೆಕ್ಟರ್ಗಳಾಗಿರುವ ಅನಿತಾ ರಾಘವನ್, ಶ್ರೀಧರ್, ಅಬ್ದುಲ್ ಮನಬಂದಂತೆ ನಿಂದಿಸುತ್ತಾರೆ. ಹೀಗಾಗಿ ಕಾರ್ಮಿಕರು ಪೊಲೀಸರ ಮೊರೆ ಹೋಗಿದ್ದಾರೆ. 3 ಡೇಸು ಇದು ಏನಂದರೆ ಅದು ಟ್ರೈನಿಂಗ್ ಇರುತ್ತೆ ಅಂತ ಹೇಳಿದ್ರು. ಆ 3 ಡೇಸ್ ಇನ್ಕ್ಲೂಡಿಂಗ್ ಸೇರಿಸ್ ಪೇಮೆಂಟ್ ಆಗುತ್ತೆ ಅಂತ ಹೇಳಿದ್ರು. ನಾನು ಬಂದು ಅಲ್ಲೇ 1.5 ತಿಂಗಳಾಯಿತು. ಅವಾಗಿಂದ ನನಗೇನು ಪೇಮೆಂಟು ಮಾಡ್ತಾಯಿಲ್ಲ, ಏನೂ ಇಲ್ಲ. ಪೇಮೆಂಟ್ ಕೇಳಿದ್ರೆ ಕೊಡ್ತೀವಿ, ನಮಗೂ ಕಷ್ಟ ಇದೆ, ಹೊಸ ಕಂಪ್ನಿ ಹೆಂಗೆ ಈಗ ಬಂದ್ಬಿಟ್ಟು ನಿಮಗೆ ಪೇಮೆಂಟ್ ಕೊಡೋಕ್ಕಾಗ್ತಿಲ್ಲ, ನಮಗೂ ಹೊಸ ಕಂಪ್ನಿ ಅದು ಅಡ್ಜಸ್ಟ್ ಮಾಡ್ಕೊಳ್ಳಿ, ಆಮೇಲೆ ನೀವು ಸೇಲ್ ಮಾಡ್ತೀರಲ್ಲ ಕಾರ್ಡು ಅದರಲ್ಲಿ ತೊಗೊಳ್ಳಿ ಆಫ್. ಈಗ SOಗೆ 3,000 ಸೇಲ್ ಆದರೆ ಅವ್ರಿಗೆ 1,000 ನಮಗೂ 1,000 ಆ ಥರ ತೊಗೊಳ್ಳಿ ನೀವು ಪೇಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕಂಪನಿಯ ಡೈರೆಕ್ಟರ್ಗಳಾದ ಶ್ರೀಧರ್ ಹಾಗೂ ಅಬ್ದುಲ್ ಮಹಿಳಾ ಕಾರ್ಮಿಕರಿಗೆ ಲೈಂಗಿಕ ಕಿರುಕುಳ ಕೂಡ ನೀಡುತ್ತಿದ್ದು ಕೆಟ್ಟ ಶಬ್ದಗಳಿಂದ ನಿಂದಿಸುತ್ತಾರೆ ಎಂದು ಮಹಿಳಾ ನೌಕರರು ಆರೋಪಿಸಿದ್ದಾರೆ. ನಮಗೆ ಪಕ್ಕ ಬಂದು ಕುತ್ಕೊತಾ ಇದ್ರು ಆಫೀಸಲ್ಲಿ. ನಮ್ಗೆ ಪಬ್ಗೆ ಹೋಗೋಣ ಬಾ, ನಾವು ಡ್ರಿಂಕ್ಸ್ ಮಾಡೋಣ ಬಾ, ನೀನು ಡ್ರಿಂಕ್ಸ್ ಮಾಡಿದ್ರೆ ಪರವಾಗಿಲ್ಲ ಜೊತೆಲಿರೋಣ ಬಾ ಅಂತ ಹೇಳ್ತಾಯಿದ್ರು. ಆಮೇಲೆ ಜೊತೆಗೆ ನಮಗೆ ಕೆನ್ನೆಗಿಂಡೋದು, ನಮ್ಮ ಪಕ್ಕ ಕುತ್ಕೊಳೋದು, ನಮ್ಮ ಬಾಡಿಯಲ್ಲೇ ಟಚ್ ಮಾಡೋದು, ಈ ಥರ ಎಲ್ಲ ತುಂಬಾ ಫಿಸಿಕಲಿ ನಾವು ಈ ರೀತಿ ಎಲ್ಲ ಫೇಸ್ ಮಾಡಿದ್ದೀವಿ. ನಮಗೆ ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ. ನಾನು ಜಾನ್ವರಿಲಿ ಜಾನ್ 1ಗೆ ನಾನು ಜಾಯ್ನ್ ಆಗಿ ಇಲ್ಲಿವರೆಗಾದ್ರೂ ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ. ಸ್ಯಾಲ್ರಿ ಕೇಳಿದ್ರೆ ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ನಾನೆಲ್ಲ ಕಂಪ್ನಿ ಡೈರೆಕ್ಟರ್. ಹಾಗೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಲ್ಲೇಶ್ವರಂ ಪೊಲೀಸರು ವಂಚನೆ ಹಾಗೂ ದೈಹಿಕ ದೌರ್ಜನ್ಯದ 2 ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ಮಾಲೀಕ HS ಮೋಹನ್ ಕುಮಾರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸುತ್ತಿದ್ದಾರೆ. ಇದೇ ವೇಳೆ ಡೈರೆಕ್ಟರ್ಗಳಾದ ಶ್ರೀಧರ್ ಹಾಗೂ ಅಬ್ದುಲ್ ನಾಪತ್ತೆಯಾಗಿದ್ದು ಇವರಿಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಲಕ್ಷ್ಮಣ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಅದು ಸಿಲಿಕಾನ್ ಸಿಟಿಯ ಹೃದಯ ಭಾಗ ಸಿಟಿ ರೈಲ್ವೆ ನಿಲ್ದಾಣ. ಅಲ್ಲಿ ಪ್ರಯಾಣ ಮಾಡೋ ಜನರೆಲ್ಲ ಅದೇನ್ ತಪ್ಪು ಮಾಡಿದಾರೋ ಗೊತ್ತಿಲ್ಲ. ಅಲ್ಲಿಂದ ಓಡಾಡಬೇಕು ಅಂದ್ರೆ ಮೂಗಿಗೆ ಕೈ ಇಟ್ಕೊಂಡು ಓಡಾಡೋ ಪರಿಸ್ಥಿತಿ. ಆದರೆ ವಿಪರ್ಯಾಸ ಅಂದ್ರೆ ಅತ್ಯಂತ ಉತ್ತಮ ಪ್ರವಾಸಿ ಸ್ನೇಹಿ ರೈಲ್ವೆ ನಿಲ್ದಾಣ ಬಿರುದನ್ನ ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣ ತನ್ನ ಮುಡಿಗೇರಿಸಿಕೊಂಡಿದೆ. ಹೀಗೆ ಸ್ಯಾನಿಟರಿ ನೀರು ಹರಿದೋಗ್ತಿರೋದು ಉದ್ಯಾನನಗರಿಯ ಹೃದಯ ಭಾಗವಾದ ಸಿಟಿ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ. ಇಲ್ಲಿ ದಿನನಿತ್ಯ ಸಾವಿರಾರು ಪ್ರಯಾಣಿಕರು ಓಡಾಡ್ತಾರೆ, ವಾಹನಗಳು ಸಂಚಾರ ಮಾಡುತ್ತವೆ. ಆದರೆ ಇಲ್ಲೇ ಪಕ್ಕದಲ್ಲಿ ಹರಿದು ಹೋಗ್ತಿರೋ ಸ್ಯಾನಿಟರಿ ಬಗ್ಗೆ ಜಲಮಂಡಳಿ ಕಣ್ಣೆತ್ತಿಯೂ ನೋಡ್ತಿಲ್ಲ. ತುಂಬ ನಮ್ಗೆ ಹೋಗಿ ಬರೋಕ್ಕಲ್ಲ, ಒಂದೇ ಏನು ಇನ್ಫೆಕ್ಷನ್ ಬೇರೆ ಈ ಕಡೆ ಬಂದರೆ
ದಾಟೋಕ್ಕೆ ಕಷ್ಟ ಆಗೈತೆ. ಎಷ್ಟೋ ನಾನು ಕಂಪ್ಲೇಂಟ್ ಮಾಡಿದ್ದೀನಿ BBMP ಆಫೀಸ್ಗೆಲ್ಲ ಫೋನ್ ಮಾಡಿ. ಯಾರು ಇದ್ರ ಬಗ್ಗೆ ಏನು ಒಂದು ಇನ್ನೂ ಆ್ಯಕ್ಷನ್ನೇ ತಗೊಂಡಿಲ್ಲ. ಇನ್ನು ಆಟೋ ಸ್ಟ್ಯಾಂಡ್ ಬಳಿ ಧಾರಾಕಾರವಾಗಿ ನೀರು ಹರಿಯುತ್ತಿದ್ದು ಆಟೋ ಚಾಲಕರು ತಮ್ಮ ವಾಹನಗಳನ್ನು ನಿಲ್ಲಿಸೋದಕ್ಕೆ ಕಷ್ಟಪಡುವಂತಾಗಿದೆ. ತಗೊಂಡು ಲಕ್ಷ ರೂಪಾಯಿ ಬಳಿ ತೊಗೊಳ್ತಾರೆ. ಒಂದು ಸರಿಯಾದ ಒಂದು ವ್ಯವಸ್ಥೆ ಮಾಡ್ತಲ್ಲ. ಆಟೋ ಸಿಟಿ ರೈಲ್ವೆ ಸ್ಟೇಷನ್ ಮುಂದೆ ಈ ಥರ ನೀರು ತಿಂದ್ಕೊಳುತ್ತೆ. ಪ್ಯಾಸೆಂಜರ್ಗಾಗಲಿ ಅಥವಾ ಆಟೋ ಡ್ರೈವರ್ಗಾಗಲಿ ಅಥವಾ ಸಾವಿರಾರು ಜನ ಅಲ್ಲಿ ಓಡಾಡ್ತಾರೆ ಮೇಡಮ್ ಪ್ರತಿದಿನ. ಅವ್ರಿಗೆಲ್ಲರಿಗೂ ತಂದೆ ಮುಚ್ಕೊಂಡು ಹೋಗೋದು. ಮತ್ತು ಇವಾಗ ಸಮ್ಮರ್ ಶುರು ಆಗ್ತಿದೆ. ಆದರೆ ಇದೇ ನಿಲ್ದಾಣಕ್ಕೆ ಉತ್ತಮ ಪ್ರವಾಸಿ ಸ್ನೇಹಿ ರೈಲ್ವೆ ನಿಲ್ದಾಣ ಅನ್ನೋ ಬಿರುದು ಬೇರೆ ಸಿಕ್ಕಿದೆ. ಇಲ್ಲಿನ ಸೌಲಭ್ಯಗಳನ್ನು ಬೇರೆ ರೈಲ್ವೆ ನಿಲ್ದಾಣಗಳ ಜೊತೆ ಹೋಲಿಸಿ ಕೇಂದ್ರ ಸಚಿವ ಶಶಿ ತರೂರ್ ಈ ಪ್ರಶಸ್ತಿಯನ್ನ ಬೆಂಗಳೂರು ಸಿಟಿ ರೈಲ್ವೆ ನಿಲ್ದಾಣಕ್ಕೆ ನೀಡಿ ಪುರಸ್ಕರಿಸಿದ್ದಾರೆ. Tourist department has made out a criteria. That criteria includes total seating capacity on the platform, total number of waiting hall on the platform, the eco-friendly measures, the tourist facilities, retiring room, all those things are considered by them. ವಿಪರ್ಯಾಸ ಅಲ್ವಾ? ಯಾವ ನಿಲ್ದಾಣದಿದ್ರೂ ಮೂಗು ಮುಚ್ಕೊಂಡು ಓಡಾಡಬೇಕೋ ಅದೇ ನಿಲ್ದಾಣಕ್ಕೆ ಉತ್ತಮ ಪ್ರವಾಸಿ ಸ್ನೇಹಿ ನಿಲ್ದಾಣ ಅಂತ ಬಿರುದು ಬೇರೆ. ಈ ಪ್ರಶಸ್ತಿಯ ಮರ್ಯಾದೆ ಉಳಿಸಲಾದರೂ ಇಲ್ಲಿನ ಸಮಸ್ಯೆಯನ್ನ ಬಗೆಹರಿಸ್ತಾರ ಅನ್ನೋದನ್ನ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ಮಹೇಶ್ ಜೊತೆ ಮಮತಾ ಮರ್ದಾಳ, ಸುವರ್ಣ ನ್ಯೂಸ್. ಈಗೊಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.